ವಿಶ್ ಆಲ್ ಆಫ್ ಯು ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಟು ದಿಸ್ ಆನ್ಲೈನ್ ಕ್ಲಾಸ್. ಎಲ್ರಿಗೂ ಹೃದಯಪೂರ್ವಕವಾಗಿ ನಮಸ್ಕಾರ. ಎಲ್ರಿಗೂ ಈ ಒಂದು ಆನ್ಲೈನ್ ತರಗತಿಗೆ ಸ್ವಾಗತ. ಈಗ ನಾವು ಆಲ್ರೆಡಿ 4th ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ಇನ್ ಸೆಕೆಂಡ್ PU ಆಲ್ರೆಡಿ ವಿ ಹ್ಯಾವ್ ಕಂಪ್ಲೀಟೆಡ್ ಇನ್ 4th ಚಾಪ್ಟರ್ ಇನ್ ಕನ್ಸಿಸ್ಟಿಂಗ್ ಫಾರ್ ದಟ್ ಇಸ್ ಅ ಸೆಕೆಂಡ್ PU ಸ್ಟೂಡೆಂಟ್ಸ್. ಯಾಕಂದರೆ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಾಗಿ 4 ಚಾಪ್ಟರ್ ಆಗಿದೆ. ಆದರೂ ನಾನು ಮೊನ್ನೆ ಒಂದು ರೀಸೆಂಟಾಗಿ ನಿಮಗೆ ಒಂದು ಫಸ್ಟ್ ಯೂನಿಟ್ ಟೆಸ್ಟ್ ಕೂಡ ಕಂಪ್ಲೀಟ್ ಮಾಡ್ತೀವಿ. ಆ ಫಸ್ಟ್ ಯೂನಿಟ್ ಟೆಸ್ಟಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಕೆಲವರು ಚೆನ್ನಾಗಿ ಬಂದಿದ್ದೀವಿ, ಕೆಲವೊಬ್ರು ಏನಪ್ಪ ಅಂದರೆ ಇನ್ನೂ ಅಷ್ಟು ಚೆನ್ನಾಗಿ ಬಂದಿಲ್ಲ. ಯಾಕಂದರೆ ನಮಗೆ ಏನಂದರೆ ಹ್ಯಾಂಡ್ರೈಟಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಒಂದು ಹ್ಯಾಂಡ್ರೈಟಿಂಗ್ ತುಂಬ ಚೆಂದ ಇರಬೇಕು. ಆ ಚೆಂದ ಇರುವಂಥ ಒಂದು ಅಕ್ಷರಗಳನ್ನು ನೋಡಿದಾಗ ಏನಾಗುತ್ತೆ ಅಂದರೆ ಅದು ನಮಗೆ ಬೇರೆಯೇ ರೀತಿ ವ್ಯಾಲ್ಯೂಯೇಷನ್ ಮಾಡೋ ಟೈಮಲ್ಲಿ ಏನಪ್ಪ ಅಂದರೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತದೆ. ಹಾಗಾಗಿ ನೀವು ಮನೆಯಲ್ಲೇ ಇರ್ತೀರಿ. ಹೆಚ್ಚು ಏನಪ್ಪ ಅಂದರೆ ಓದೋದ್ರ ಜೊತೆಗೆ ನೀವು ಯಾವುದೇ ಒಂದು ಟೆಸ್ಟನ್ನು ಅಥವಾ ಒಂದು ಪರೀಕ್ಷೆಯನ್ನು ನೀವು ಎದುರಿಸ್ತಾ ಇದ್ದರೆ ಫಸ್ಟ್ ನೀವೇನಪ್ಪ ಅಂದರೆ ನಿಮ್ಮ ಅಂದವಾದ ಬರವಣಿಗೆಗೆ ಒಂದು ಸ್ವಲ್ಪ ಪ್ರಾಮುಖ್ಯತೆ ಕೊಡಿರಿ. ಯಾಕೆಂದರೆ ಈಗ ಮುಂದಿನ ದಿನಮಾನದಲ್ಲಿ ನೀವು ಒಂದು ಸೆಕೆಂಡ್ ಇಯರ್ ಎಕ್ಸಾಮ್ ಫೇಸ್ ಮಾಡಲೇಬೇಕು. ಅದಂತೂ ಬಿಟ್ಟಿದ್ದಲ್ಲ. ಯಾಕೆಂದರೆ ಕೋವಿಡ್-19 ಒಂದು ಇದರಲ್ಲಿ ನಾವು ಸೆಕೆಂಡ್ ಇಯರ್ ಎಕ್ಸಾಮ್ ಹೇಗೆ ಬಂತು ಅಂತೇಳಿ ನಾವು ಭಯಪಡೋ ಅವಶ್ಯಕತೆ ಇಲ್ಲ. ಪ್ರತಿ ವರ್ಷ ಹೇಗೆ ನಡೀತೆ ಅದೇ ರೀತಿ ಒಂದು ಸೆಕೆಂಡ್ ಇಯರ್ ಎಕ್ಸಾಮ್ ನಡೀತೆ. ಬಟ್ ಏನಂದರೆ ನಾನು ನಿಮಗೆ ಇಫೆಕ್ಟಿವ್ ಆಗಿ ಕ್ಲಾಸ್ ಮಾಡ್ತಾಯಿದ್ದೀನಿ. ಆದರೆ ಇಫೆಕ್ಟಿವ್ ಆಗಿ ಕ್ಲಾಸ್ ಮಾಡುವಂಥದ್ರಲ್ಲಿ ಏನಾದರೂ ನಿಮಗೆ ಒಂದು ಸ್ವಲ್ಪ ಏನಾದರೂ ಸಮಸ್ಯೆ ಅನ್ನಿಸ್ತಾ ಇದೆ, ನನ್ನ ಒಂದು ಭಾಷೆ ಆಗಿರ್ಬೋದು ಅಥವಾ ಹೇಳುವಂಥ ಒಂದು ಶೈಲಿಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನ ಒಂದು ವಿಷಯದಲ್ಲಿ ಆಗಿರ್ಬೋದು ಏನಾದರೂ ಗೊಂದಲ ಆಗ್ತಾ ಇದೆ ಅಂದರೆ ನೀವು ನನಗೆ ಇಮಿಡಿಯೇಟಾಗಿ ಏನಪ್ಪ ಅಂದರೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ನೆಕ್ಸ್ಟ್ ಒಂದು ನಾವೇನಂದರೆ ಒಂದು ಮುಂದಿನ ತರಗತಿಗಳಲ್ಲಿ ಒಂದು ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದರೂ ಕೂಡ ನಾನು ನನ್ನ ಒಂದು ಹೋಪ್ ನಾನೇನಪ್ಪ ಪೂರ್ಣ ಪ್ರಮಾಣದಲ್ಲಿ ನಾನು ನಿಮಗೆ ಒಂದು ಪೂರ್ಣ ಪ್ರಮಾಣದಲ್ಲಿ ವಿಷಯವನ್ನು ನಾನು ನಿಮಗೆ ಹೇಳಿದ್ದೀನಿ. ಅಥವಾ ಅದರಲ್ಲಿ ಏನಾದರೂ ಹೇಳುವಂಥದ್ರಲ್ಲಿ ಕೆಲವೊಂದು ವಿಷಯಗಳು ಏನಾದರೂ ಕೆಲವೊಬ್ಬರು ತಪ್ಪು ತಿಳುವಳಿಕೆ ಅಂದರೆ ಕೆಲವೊಬ್ಬರಿಗೆ ಅರ್ಥ ಆಗಿಲ್ಲ, ಕೆಲವರು ನೋಡಿರಲ್ಲ, ಅದನ್ನು ನೋಡೇ ಇರಲ್ಲ, ವೀಡಿಯೋ ಕ್ಲಾಸನ್ನು ನೋಡಿರಲ್ಲ, ಸರ್ ನಾನು ನೋಡಿಲ್ಲ ಹಾಗೆ ಹೀಗೆ ಅಂತೇಳಿ ಆನ್ಸರ್ ಮಾಡ್ತೀವಿ. ಅದು ಸರಿಯಲ್ಲ. ನಿಮಗೆ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿ ಬೇಕು. ಆ ಜವಾಬ್ದಾರಿ ತಗೊಂಡು ಎಲ್ಲ ವಿಷಯಗಳಿಗೆ ಒಂದು ಎಲ್ಲ ಮುಂದೊಂದಲ್ಲ ಬೇರೆ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಪಟ್ಟಾಗಿ ನಿಮ್ಮ ದ್ವಿತೀಯ PUC ಒಂದು ಪರೀಕ್ಷೆಯಲ್ಲಿ ನೀವು ಉತ್ತಮ ಅಂಕಗಳನ್ನು ಪಡಿಬೇಕಾದ್ರೆ ಎಲ್ಲ ಕ್ಲಾಸಸ್ಸನ್ನು ನೀವು ನೋಡಿ ಆಮೇಲೆ ನಿಮ್ಮ ಒಂದು ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ ಅಂತೇಳಿ ಆಶಿಸ್ತಾ ನಾನೀಗ ನನ್ನ ಒಂದು ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಏನಂದರೆ ಒಂದು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 4ನೇ ಚಾಪ್ಟರ್ ಏನಂದರೆ ಆಲ್ಮೋಸ್ಟ್ ನಮ್ಮ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ನಮ್ಗೆ ಏನಂದರೆ ಮುಖ್ಯವಾಗಿ ಕೊನೆಗೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಬ್ಲೂ ಪ್ರಿಂಟ್ ಅಂತೇಳಿ ನೀಡಿರ್ತಾರೆ. ಆ ಬ್ಲೂ ಪ್ರಿಂಟಲ್ಲಿ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಎಷ್ಟು ಕ್ವಶನ್ಸ್ ರೈಸ್ ಆಗ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ನಮಗೆ 14 ಕ್ವಶನ್ಸ್ ಅಲೋಟೇಟ್ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ನಮ್ಗೆ ಏನಪ್ಪ ಅಂದರೆ 14 ಕ್ವಶನ್ಸನ್ನು ಅಲೋಟೇಟ್ ಮಾಡಿದ್ದಾರೆ. ಆ 14 ಕ್ವಶನ್ಸ್ ಏನಪ್ಪ ಅಂದರೆ ಸಂಬಂಧಪಟ್ಟಾಗ 1 ಮಾರ್ಕ್ಸಿನ ಒಂದು, ಆಮೇಲೆ 1 ಮಾರ್ಕ್ಸಿನ ಒಟ್ಟು 3 ಕೇಳ್ತಾರೆ. ಅದಾದಮೇಲೆ 5 ಮಾರ್ಕ್ಸಿಗೆ ಸಂಬಂಧಪಟ್ಟಾಗ ಒಂದು 2 ಇರ್ತದೆ ಅಂತ ಕೂಡ ನೋಡ್ಬೋದು. ಹಾಗಾಗಿ ನಮಗೆ ಇಲ್ಲಿ ಮುಖ್ಯವಾಗಿ ಏನಂದರೆ ಈ ಒಂದು ಸೋಷಿಯಲ್ ಮೂಮೆಂಟ್ಸಲ್ಲಿ ನಾವು ಏನು ಓದಬೇಕು, ಇಂಪಾರ್ಟೆನ್ಸ್ ಏನು ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಮುಖ್ಯವಾಗಿ ಬೇಕು. ಈಗ ನಾವು ಫಸ್ಟ್ ಏನಪ್ಪ ಅಂದರೆ ದಲಿತ ಚಳವಳಿ ಬರ್ತೀವಿ. ಅಂದರೆ ನಿಮಗೆ ದಲಿತ ಚಳವಳಿಯಲ್ಲಿ ಏನಪ್ಪ ಅಂದರೆ ದಲಿತರೆಂದರೆ ಯಾರು, ದಲಿತಾಸ್ ಅಂತ ಕೇಳಿದ್ರೆ ಅಥವಾ ದಲಿತಾಸ್ ಅಂತ ಕೇಳಿದ್ರೆ ದಲಿತ್ಸ್ ಅಂದರೆ ಇಲ್ಲೇನಪ್ಪ ಅಂದರೆ ಸೋಷಿಯಲ್ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಇಲ್ಲೇನಪ್ಪ ಅಂದರೆ ಇನ್ನೊಂದು ರೀತಿಯಲ್ಲಿ ಏನಂದರೆ ರಾಜಕೀಯವಾಗಿ ಹಿಂದುಳಿದಂಥವ್ರು ಅಂತಲೂ ಕೂಡ ನಾವು ಹೇಳಲಾಗ್ತದೆ. ಅಂಥವರನ್ನು ನಾವಿಲ್ಲಿ ದಲಿತ್ಸ್ ಅಂತ ಕರೆಯಲಾಗ್ತದೆ. ಆಮೇಲೆ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಾಂಸ್ಕೃತಿಕವಾಗಿ ಶೋಷಿತರಾದವರು ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು ಅಂತ ಹೇಳ್ಬೋದು. ಇದ್ರ ಬಗ್ಗೆ ಜಾಸ್ತಿ ಒಂದು ಸ್ವಲ್ಪ ಒತ್ತು ಕೊಡಿ. ಅದಾದಮೇಲೆ ಇವರು ಏನಂದರೆ ಇವರನ್ನು ದಲಿತರನ್ನು ಅಂದರೆ ಅಮಾನವೀಯ ಒಂದು ಪರಿಸ್ಥಿತಿಯನ್ನು ಹೋಗಲಾಡಿಸಲಿಕ್ಕೆ ಅನೇಕ ಸಮಾಜ ಸುಧಾರಕರು ಅಂದರೆ ಏನಪ್ಪ ಅಂದರೆ ಇಲ್ಲಿ ಸೋಷಿಯಲ್ ರಿಫಾರ್ಮಿಸ್ಟ್ ಅಂತ ಕರಿತೀವಿ. ಅವರು ಕೂಡ ಏನಪ್ಪ ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಏನಪ್ಪ ಅಂದರೆ ಹೋರಾಟ ಮಾಡಿರ್ತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ಬೋದು. ಅಂದರೆ ಲೈಕ್ ಇಲ್ಲಿ ನಮಗೆ ಹೆಚ್ಚು ಹೇಳಬೇಕಾದ್ರೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆಮೇಲೆ ಅದೇನೆಂದರೆ ಆದಿ ಆಂಧ್ರ, ಆದಿ ಜಾಂಬವ ಅಂತೇಳಿ ನಾವು ಕೆಲವೊಂದು ಏನಪ್ಪ ಅಂದರೆ ದಲಿತರನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ದಲಿತರ ಉದ್ಧಾರಕ್ಕೆ ಏನಪ್ಪ ಮುಖ್ಯವಾದಂಥ ರೀತಿಯಲ್ಲಿ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತ ನೋಡಿದಾಗ ಭಗವಾನ್ ಬುದ್ಧ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ದಾಸ ಶ್ರೇಷ್ಠರು ಆಗಿರ್ಬೋದು, ಆಮೇಲೆ ಸೂಫಿ ಸಂತರು, ಮಹಾತ್ಮ ಗಾಂಧೀಜಿ, ಜ್ಯೋತಿಬಾ ಫುಲೆ ಇತರರು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆದರೆ ದಲಿತ ಚಳವಳಿಗೆ ಕಾರಣಗಳು ಏನು ಅಂತ ನೋಡಿದಾಗ ನಾವು ಭಾಳ ಸಿಂಪಲಾಗಿ ಯೋಚನೆ ಮಾಡಬೇಕು. ದಲಿತ ಚಳವಳಿಗೆ ಕಾರಣ ಏನಂದರೆ ನಾವು ದಲಿತರೆಂದರೆ ಯಾರು ಅಂತ ನೋಡಿದ್ದೀವಲ್ಲ, ಅದರಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನೋಡಿದಾಗ, ಶೈಕ್ಷಣಿಕವಾಗಿ ನೋಡಿದಾಗ ಅವೇ ಪಾಯಿಂಟ್ಸ್ ಏನಪ್ಪ ಅಂದರೆ ಕಾರಣಗಳಾಗ್ತವೆ. ಅಲ್ಲೇನಾಗುತ್ತೆ ಅಂದರೆ ಸಾಮಾಜಿಕ ಅಸಮಾನತೆ ನೋಡ್ತೀವಿ, ಆರ್ಥಿಕ ಅಸಮಾನತೆ ನೋಡ್ತೀವಿ, ಅದಾದಮೇಲೆ ತಾರತಮ್ಯ ನೋಡ್ತೀವಿ, ಡಿಸ್ಕ್ರಿಮಿನೇಷನ್ ನೋಡ್ತೀವಿ. ನೆಕ್ಸ್ಟ್ ಏನಂದರೆ ಅರಿವಿನ ಕೊರತೆ, ಅವೇರ್ನೆಸ್ ಇರೋದಿಲ್ಲ.
ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಒಂದು ರೀಸನ್ ಇಟ್ಕೊಂಡು ದಲಿತರ ಬಗ್ಗೆ ಕಾರಣಗಳು ಶುರು ಆಗ್ತವೆ ಅಂತ ಹೇಳ್ಬೋದು. ಅದಾದಮೇಲೆ ಪೊಲಿಟಿಕಲ್ ಇಂಪ್ಲಿಕೇಶನ್ ಏನಪ್ಪ ಅಂದರೆ ಆನ್ ದ ಬೇಸ್ ಆಫ್ ದ ಪೊಲಿಟಿಕಲ್ ಇಂಪ್ಲಿಕೇಶನ್ ಕಾನ್ಸ್ಟಿಟ್ಯೂಷನ್ ಏನು ಕೊಡ್ತಾ ಇದೆ, ಆನ್ ದ ಬೇಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದರೆ ಫಾರ್ ಎಕ್ಸಾಂಪಲ್ ವಿಚ್ ಆರ್ ದ ರೈಟ್ಸ್ ಇನ್ ಇಂಡಿಯಾ. ಯಾಕಂದರೆ ಇವತ್ತು ನಾವು ನಾಗರಿಕತ್ವದಲ್ಲಿ ಅಥವಾ ನಮ್ಮ ಒಂದು ದೇಶದಲ್ಲಿ ನಾವು ನಾಗರಿಕರು ಪಡೆದಂಥ ಹಕ್ಕುಗಳು ಏನಿದೆ ಆ ಹಕ್ಕುಗಳು ನಮಗೆ ಏನಪ್ಪ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಸಮಾನತೆಯಿಂದ ಹಿಡಿದು ನಮಗೆ ಕೊನೆಯದಾಗಿ ಏನಪ್ಪ ಅಂದರೆ ಸಂವಿಧಾನಾತ್ಮಕ ಪರಿಹಾರ ಹಕ್ಕುಗಳನ್ನು ನಾವು 6 ಹಕ್ಕುಗಳನ್ನು ನೋಡ್ತಾ ಬಂದಾಗ ನಮಗೆ 14 to 25 ಅಥವಾ 32 ಆರ್ಟಿಕಲ್ ಬಿಗಿನಿಂಗ್ ಪಾಲಿಸಿದ ಬ್ರೀಫ್ಲಿ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಯಾಕಂದರೆ ನಮಗೆ 12ರಿಂದ ಇಲ್ಲಿ 35 ಇದೆ, ಆದರೆ ನಮಗೆ 14ರಿಂದ ಏನಪ್ಪ ಅಂದರೆ 32 ನಮಗೆ ಸ್ಪಷ್ಟವಾದಂಥ ರೀತಿಯಲ್ಲಿ ಏನಪ್ಪ ಅಂದರೆ ಹಕ್ಕುಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಆ ಹಕ್ಕುಗಳಿಗೆ ಅನುಗುಣವಾಗಿ ನಮಗೇನಪ್ಪ ಅಂದರೆ ಸಂವಿಧಾನಾತ್ಮಕ ಕ್ರಮಗಳು ಅಥವಾ ಪರಿಹಾರಗಳು ಶಾಸನೀಯವಾಗಿ, ಆಮೇಲೆ 1989ರಲ್ಲಿ ಏನಪ್ಪ ಅಂದರೆ ದೌರ್ಜನ್ಯ ತಡೆ ಕಾಯ್ದೆನಾಗಿರುವಂಥದ್ದು, ಆಮೇಲೆ ದಲಿತರ ಒಂದು ಹಕ್ಕುಗಳನ್ನು ರಕ್ಷಿಸಲಿಕ್ಕೆ ವ್ಯವಸ್ಥಿತವಾದಂಥ ರೀತಿಯಲ್ಲಿ ನಮಗೆ ಅವಶ್ಯಕತೆಯನ್ನು ಮಾಡಿಕೊಟ್ಟಿರುವಂಥದ್ದು ಕೂಡ ನಾವಿಲ್ಲಿ ನೋಡ್ತಾ ಬರ್ತೀವಿ. ಅದಾದಮೇಲೆ ನಮಗೆ ಈ ಒಂದು ಸೋಷಿಯಲ್ ಇಂಜಸ್ಟಿಸ್ ಆಗಿರ್ಬೋದು, ನೆಕ್ಸ್ಟ್ ಎಕನಾಮಿಕ್ ಇನ್ಇಕ್ವಾಲಿಟಿ ಆಗಿರ್ಬೋದು, ಡಿಸ್ಕ್ರಿಮಿನೇಷನ್ ಆಗಿರ್ಬೋದು, ಲ್ಯಾಕ್ ಆಫ್ ಅವೇರ್ನೆಸ್ ಆಗಿರ್ಬೋದು, ನೆಕ್ಸ್ಟ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ನೆಸ್ ನೋಡಿದಾಗ ನೆಕ್ಸ್ಟ್ ಪೊಲಿಟಿಕಲ್ ಹಿಯರ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ವಿಚ್ ಆರ್ ದ ಇಕ್ವಾಲಿಟಿ ಬಿಫೋರ್ ಲಾ ವಿಲ್ ಬಿ ಗಿವಿಂಗ್ ಫಾರ್ ಬ್ರೀಫ್ಲಿ ಇನ್ಫಾರ್ಮೇಷನ್ ಇಸ್ ಆರ್ಟಿಕಲ್ 14 ಅಂತ ಹೇಳ್ಬೋದು. ನೆಕ್ಸ್ಟ್ ಇವೆಲ್ಲ ನಮ್ಗೆ ಏನಪ್ಪ ಅಂದರೆ ವಿಲ್ ಬಿ ಸೆಕ್ಯೂರಿಂಗ್ ಫಾರ್ ದ ರೈಟ್ಸ್, ನೆಕ್ಸ್ಟ್ ಇದು ಹ್ಯೂಮನ್ ಬೀಯಿಂಗ್ ಆಫ್ ಲೈಫ್ ಅಂತ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆಮೇಲೆ ನಾವು ಇಲ್ಲಿ ಹಿಂದುಳಿದ ವರ್ಗಗಳ ಚಳವಳಿಯಲ್ಲಿ ಹಿಂದುಳಿದ ವರ್ಗಗಳ ಚಳವಳಿ ಏನಪ್ಪ ಅಂದರೆ ಮುಖ್ಯವಾಗಿ ಏನಪ್ಪ ಅಂದರೆ 1838ರಲ್ಲಿ ಅಂದರೆ ಕ್ರಿಸ್ತಶಕ 1838ರಲ್ಲಿ ಅಕ್ಷರ ಕ್ರಾಂತಿಯನ್ನು ಮೊಟ್ಟ ಮೊದಲ ಬಾರಿಗೆ ಜ್ಯೋತಿ ಬಾಪುಲೆ ಅವರು ಏನಪ್ಪ ಅಂದರೆ ಮಾಡಿರುವಂಥದ್ರ ಬಗ್ಗೆ ನಾವು ಇಲ್ಲಿ ನೋಡ್ಬೋದು. ಯಾಕೆಂದರೆ ಜ್ಯೋತಿ ಬಾಪುಲೆ ಅವರು ಕ್ರಿಸ್ತಶಕ 1838ರಲ್ಲಿ ಅಕ್ಷರ ಕ್ರಾಂತಿ ಪರಿಕಲ್ಪನೆಯ ಮೂಲಕ ಶೂದ್ರ ವರ್ಗದವರನ್ನು ಮೇಲೆತ್ತಲಿಕ್ಕೆ ಏನಪ್ಪ ಅಂದರೆ ಪ್ರಯತ್ನಿಸಿರ್ತಕ್ಕಂಥದ್ರ ಬಗ್ಗೆ ಈ ಪ್ರಶ್ನೆ ಕೇಳ್ತಾರೆ. ಯಾಕೆಂದರೆ ನಿಮಗೆ ಈ ಪ್ರಶ್ನೆ ಬಗ್ಗೆ ಕೂಡ ಏನಪ್ಪ ಅಂದರೆ ಭಾಳ ತುಂಬ ಇದೇನಪ್ಪ ಅಂದರೆ ತಲೆಯಲ್ಲಿ ಇಟ್ಕೋಬೇಕು ಅಂತ ಹೇಳ್ತೀನಿ. ಯಾಕಂದರೆ ಇದು ನಮಗೆ ಮುಖ್ಯವಾಗಿ ಏನಂದರೆ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಬರುತ್ತೆ. ಈ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಹೇಳಬೇಕಾದ್ರೆ ಲೀಡರ್ಸ್ ಜ್ಯೋತಿ ಬಾಪುಲೆ in 1838 started the ಅಕ್ಷರ ಕ್ರಾಂತಿ ಫಾರ್ ದ ಶೂದ್ರ ಕಮ್ಯುನಿಟಿ, ಎಸ್ಪೆಷಲಿ ಫಾರ್ ದಿಸ್ ವುಮನ್ ಅಲಾಂಗ್ ವಿತ್ ಇಸ್ ವೈಫ್ ಇಸ್ ಸಾವಿತ್ರಿ ಬಾಪುಲೆ. ಯಾಕೆಂದರೆ ಇವರು ಏನಪ್ಪ ಅಂದರೆ ಸಾವಿತ್ರಿ ಬಾಪುಲೆ ಇವರು ಒಂದಿಗೂ ಕೂಡ ಏನಪ್ಪ ಅಂದರೆ ಇಲ್ಲಿ ಕೆಲಸ ಮಾಡಿರುವಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಯಾಕೆಂದರೆ ಅವರ ಶ್ರೀಮತಿಯವರಾದ ಸಾವಿತ್ರಿ ಬಾಪುಲೆ ಅವರು ಸ್ತ್ರೀಯರಲ್ಲಿ ಸಾಕ್ಷರತೆಯನ್ನು ಮೂಡಿಸಲಿಕ್ಕೆ ಮತ್ತು ಪಣ ತೊಟ್ಟರು ಹಿಂದುಳಿದ ವರ್ಗದವರು ವಿದ್ಯಾರ್ಥಿಗಳಿಗೆ ಶಾಲಾ ಸೌಲಭ್ಯವನ್ನು ಹ್ಯಾಸ್ ಮೆನ್ ಇಸ್ ಪ್ರಿಫರೆನ್ಸ್ ಟು ಲೈಕ್ ಟು ಫೆಸಿಲಿಟಿ ಫಾರ್ ದೀಸ್ ಸ್ಕೂಲ್ ಅಂತ ಹೇಳ್ಬೋದು. ಆಮೇಲೆ ವಸತಿ ಸೌಲಭ್ಯವನ್ನು ಅವರಿಗೇನಪ್ಪ ಅಂದರೆ ಒಂದು ರೀತಿಯಲ್ಲಿ ಈ ಸ್ಪ್ರೆಡ್ ದಿ ಅದರ್ ಪಾರ್ಟ್ಸ್ ಆಫ್ ದೀಸ್ ಕಂಟ್ರಿ. ಯಾಕಂದರೆ ಇಲ್ಲಿ ಏನಪ್ಪ ಅಂದರೆ ಫೆಸಿಲಿಟಿ ಫಾರ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಕಮ್ಯುನಿಟೀಸ್ ಬಗ್ಗೆ ಹಾಸ್ಟೆಲ್ ಫೆಸಿಲಿಟಿಯನ್ನು ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲೂ ಕೂಡ ಕೆಲವೊಂದು ಏನಂದರೆ ಕಾರಣಗಳಿದ್ದಾವೆ. ಅದನ್ನೇ ಸಾಮಾಜಿಕ ತಾರತಮ್ಯ ನೋಡ್ತೀವಿ, ಆರ್ಥಿಕ ಶೋಷಣೆ ನೋಡ್ತೀವಿ, ಅದನ್ನು ನಾವು ಏನಪ್ಪ ಅಂದರೆ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಎಕನಾಮಿಕ್ ಇಸ್ ಎಕ್ಸ್ಪ್ಲೋಟೇಷನ್ ಅಂತ ಹೇಳ್ತೀವಿ. ಆಮೇಲೆ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ, ಅದು ಎಜುಕೇಷನ್ ಬ್ಯಾಕ್ವರ್ಡ್ನೆಸ್ ಅಂತ ಕರಿತೀವಿ. ಆಮೇಲೆ ರಾಜಕೀಯ ಪ್ರಾತಿನಿಧ್ಯತೆಯ ಒಂದು ನಿರಾಕರಣೆ, ಡೆನಿಯಲ್ ಆಫ್ ಇಸ್ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಅಂತ ಕರಿತೀವಿ. ಆಮೇಲೆ ಏಕೀಕರಣ, ಅದನ್ನು ಯೂನಿಫಿಕೇಷನ್ ಅಂತ ಕರಿತೀವಿ. ಇವೆಲ್ಲ ಕಾರಣಗಳೇನಪ್ಪ ಅಂದರೆ ಹಿಂದುಳಿದ ವರ್ಗಗಳ ಒಂದು ಚಳವಳಿಗೆ ಕಾರಣಗಳಾಗುವಂಥ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲೂ ಕೂಡ ಕೆಲವೊಂದು ಸಂವಿಧಾನಾತ್ಮಕ ಕ್ರಮಗಳನ್ನು ನೋಡ್ತೀವಿ ನಾವು, ಫಾರ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸನ್ನು ನೋಡ್ತೀವಿ. ಭಾಳ ಶಾರ್ಟಾಗಿ ಹೇಳಬೇಕಂದ್ರೆ ಇದೇ ಫಂಡಮೆಂಟಲ್ ರೈಟ್ಸಲ್ಲಿ ನಮಗೆ 16 ಆರ್ಟಿಕಲ್ ಏನಪ್ಪ ಅಂದರೆ ಹಿಂದುಳಿದ ವರ್ಗದವರಿಗೆ ಸಾರ್ವಜನಿಕ ಉದ್ಯೋಗದಲ್ಲಿ ಒಂದು ಏನಪ್ಪ ಅಂದರೆ ಮೀಸಲಾತಿಯನ್ನು ನೀಡಿರ್ತಕ್ಕಂಥದ್ರ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಒಳಗಡೆ 16 ಆರ್ಟಿಕಲ್ ಆಸ್ ವೆಲ್ ಇಸ್ ದ ಪ್ರಿಫರೆನ್ಸ್ ಟು consisting for that here is provides the reservation to public employment in favor of any backward classes, and the article is 16. then is under that is 4 ಅನುಚ್ಛೇದ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಯಾಕಂದರೆ ಉಪವಿಧಿಯಲ್ಲಿ 4ನೇ ಒಂದು ಉಪವಿಧಿಯಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅದಾದಮೇಲೆ ನಾವೇನಂದರೆ ನೆಕ್ಸ್ಟು ನಾವೇನಂದರೆ ಫೆಮಿನಿಸ್ಟ್ ಮೂವ್ಮೆಂಟ್ಗೆ ಹೋಗ್ತೀವಿ. ಫೆಮಿನಿಸ್ಟ್ ಮೂವ್ಮೆಂಟ್ಗೆ ಹೋದಂಥ ಸಮಯದಲ್ಲಿ ಇದನ್ನು ನಾವಿಲ್ಲಿ ಏನಂದರೆ ಮಹಿಳಾ ಚಳವಳಿ ಅಂತ ಕರಿತೀವಿ. ಈ ಮಹಿಳಾ ಚಳವಳಿ ಬಗ್ಗೆ ನಾವು ಹೆಚ್ಚು ನೋಡ್ಕೊಳ್ಳೇಬೇಕು. ಯಾಕಂದರೆ ಈ ಮಹಿಳಾ ಚಳವಳಿ ಏನಂದರೆ ತುಂಬ ಒಂದೇನೆಂದರೆ ಇದು ಸ್ವತಂತ್ರ ಪೂರ್ವದಿಂದಲೂ ಕೂಡ ಏನಪ್ಪ ಅಂದರೆ ಶೋಷಣೆಗೊಳಪಟ್ಟಿರ್ತಕ್ಕಂಥ ಮಹಿಳೆಯರು ಶಿಕ್ಷಣ ನೀಡಿದ ಪ್ರಥಮ ಶಿಕ್ಷಕಿ ಅಂದರೆ ಸಾವಿತ್ರಿ ಬಾಪುಲೆ ಅಂತೇಳಿ ಕೂಡ ನಾವು ನೋಡಿದ್ದೀವಿ. ಆದರೆ ಇಲ್ಲಿ ನಿಮಗೆ ಮುಖ್ಯವಾಗಿ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ 1899ರಲ್ಲಿ ಪೂನಾದಲ್ಲಿ ಹಿಂದೂ ವಿಡೋಸ್ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು. ಇದನ್ನು ಯಾರು ಸ್ಥಾಪಿಸಿದರು ಅಂತ ಕೇಳಿದಾಗ ಡಿ.ಕೆ. ಕರ್ವೆ ಅವರು ಒಬ್ಬ ವಿಧವೆಯನ್ನು ವಿವಾಹವಾದ ಮೂಲಕ 1899ರಲ್ಲಿ ಪೂನಾದಲ್ಲಿ ಹಿಂದೂ ವಿಡೋಸ್ ಹೋಮ್ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು ಅಂತಲೂ ಕೂಡ ನಾವಿಲ್ಲಿ ನೋಡ್ಬೋದು. ಅದರಲ್ಲಿ ಕುದ್ಮಲ್ ರಂಗಾರಾವ್ ಅವರ ಸಾಧನೆ ಒಂದು ಗಣನೀಯ ಅಂತಲೂ ಕೂಡ ಹೇಳ್ಬೋದು. ಆಮೇಲೆ ಇಲ್ಲಿ ವಿಧವಾ ಪುನರ್ವಿವಾಹಕ್ಕೆ ಆದ್ಯತೆಯನ್ನು ನೀಡಿರ್ತಕ್ಕಂಥದ್ದು 1856ರಲ್ಲಿ ಅಂತ ನೋಡ್ಬೋದು. ಇವೆಲ್ಲವೂ ಕೂಡ ಏನಂದರೆ ನಮಗೆ ಮುಖ್ಯವಾದಂಥ ಒಂದು ಪಾರ್ಟ್ ಫೆಮಿನಿಸ್ಟ್ ಮೂವ್ಮೆಂಟ್ಗೆ ಒಂದು ಪ್ರಾರಂಭಕ್ಕೆ ಕಾರಣ ಆಯಿತು ಅಂತಲೂ
ಇಲ್ಲೂ ಕೂಡ ಏನಂದರೆ ಫೆಮಿನಿಸ್ಟ್ ಮೂವ್ಮೆಂಟ್ ಒಳಗಡೆ ನಾವು ನೋಡಿದಾಗ ಇನ್ಇಕ್ವಾಲಿಟಿ ಇತ್ತು, ಅಂದರೆ ಅಸಮಾನತೆ ಇತ್ತು. ಅದಾದಮೇಲೆ ಏನಪ್ಪ ಅಂದರೆ ಎವಿಲ್ಸ್ ಆಫ್ ದೌರಿ ಅಂದರೆ ವರದಕ್ಷಿಣೆ ಪಿಡುಗಿತ್ತು. ಅದಾದಮೇಲೆ ನಾವು ಮಾನವ ಹಕ್ಕುಗಳ ಸಂರಕ್ಷಣೆ ಒಂದು ಪಡೆಯೋದಕ್ಕೆ ಏನಪ್ಪ ಅಂದರೆ ಡೆನಿಯಲ್ ಆಫ್ ಹ್ಯೂಮನ್ ರೈಟ್ಸ್, ಅಂದರೆ ಇಲ್ಲಿ ಹ್ಯೂಮನ್ ರೈಟ್ಸ್ನ ಒಂದು ರಕ್ಷಣೆ ಮಾಡದಿರುವುದು ಕೂಡ ನಮಗೆ ಏನಪ್ಪ ಅಂದರೆ ಮುಖ್ಯವಾಗಿ ಕಂಡುಬಂತು. ಆಮೇಲೆ ಲಿಂಗಾಧಾರಿತ ಅಸಮಾನತೆ ಇತ್ತು, ಅದನ್ನು ಕೂಡ ಏನಪ್ಪ ಅಂದರೆ ಸೋಷಿಯಲ್ ಸ್ಟೇಟಸ್ ಬೇಸ್ಡ್ ಆನ್ ಜೆಂಡರ್, ಅಂದರೆ ಏನಂದರೆ ಹೆಚ್ಚು ಮಹಿಳೆಯರಿಗೆ ಏನಪ್ಪ ಅಂದರೆ ನಾವು 4 ಗೋಡೆ ಮಧ್ಯೆ ಮಾತ್ರ ಇಟ್ಬಿಟ್ಟು ಅದಾದಮೇಲೆ ಪುರುಷರಿಗೆ ಒಂದು ಪ್ರಥಮ ಸ್ಥಾನವನ್ನು ನೀಡುವಂಥ ಒಂದು ವ್ಯವಸ್ಥೆ ನಾವು ನೋಡ್ತಾ ಇದ್ವಿ. ಅದು ಇವತ್ತಿನ ದಿನಮಾನದಲ್ಲಿ ಇಲ್ಲ. ಬೈ ಗ್ರೇಸ್ ಆಫ್ ಗಾಡ್ ಅದೇನಪ್ಪ ಅಂದರೆ ಒಂದು ರೀತಿ ನಶಿಸಿ ಹೋಯಿತು ಅಂತಲೂ ಕೂಡ ಕರಿಬೋದು. ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಹೆಣ್ಣಿಗೂ ಮತ್ತು ಇಲ್ಲಿ ಪುರುಷರು ಏನಪ್ಪ ಅಂದರೆ ಸರ್ವಸಮಾನವಾದಂಥ ರೀತಿಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ ಇವತ್ತು ನಮ್ಮ ಸಂವಿಧಾನದಲ್ಲಿ. ಏನಪ್ಪ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೂ ಕೂಡ ಮೀಸಲಾತಿ ಇದೆ ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಆದರೆ ಇಲ್ಲಿ ಅವರು ಹಿಂದಿನ ಕಾಲದಲ್ಲಿ ಏನಪ್ಪ ಅಂದರೆ ಒಂದು ರೀತಿಯಲ್ಲಿ ನಾವು ನೋಡ್ತಾ ಹೋದಾಗ ಮಹಿಳೆಯರು ಹಿಂದಿನ ಕಾಲಕ್ಕೂ ಮತ್ತು ಇತ್ತೀಚೆಗೆ ನಾವು ಏನಪ್ಪ ಅಂದರೆ ಇಂದಿಗೂ ಕೂಡ ಕೆಲವೊಂದು ಲೈಂಗಿಕ ಹಿಂಸಾಚಾರ ನಡೀತಾ ಇದೆ. ಈ ಲೈಂಗಿಕ ಹಿಂಸಾಚಾರವನ್ನು ತಡೆಗಟ್ಟೋದಕ್ಕೂ ಕೂಡ ನಮ್ಗೆ ಏನಪ್ಪ ಅಂದರೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಕೆಲವೊಂದು ಕ್ರಮಗಳು ಇದ್ದಾವೆ ಅಂತಲೂ ಕೂಡ ನಾವು ಹೇಳ್ಬೋದು. ಅದಾದಮೇಲೆ ಕೌಟುಂಬಿಕ ಹಿಂಸೆಗೆ ಒಳಪಡ್ತಾ ಇದ್ದರು. ಮನೆ ಕೆಲಸ ಮಾಡೋದು, ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಮಾಡಿಕೊಂಡು ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿಯನ್ನು ಮಹಿಳೆಗೆ ಏನಪ್ಪ ಅಂದರೆ ಹೆಗಲೇರಿಸಿ ಅವ್ರಿಗೇನಪ್ಪ ಅಂದರೆ ಕುಟುಂಬದ ಜವಾಬ್ದಾರಿಯನ್ನು ಬಿಟ್ಬಿಡು ಅವ್ರನ್ನ ಅವರೇ ನೋಡ್ಕೊಳ್ಳೋಂಗೆ ಇದು ಮಾಡ್ಬೋದು. ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ಏನಪ್ಪ ಅಂದರೆ ಒಂದು ಶೋಷಿತರನ್ನಾಗಿ ಕಾಣುವಂಥ ಒಂದು ವ್ಯವಸ್ಥೆ ನಾವು ನೋಡ್ತಾ ಇದ್ವಿ. ಹಾಗಾಗಿರೋದ್ರಿಂದ ಅವು ಮಹಿಳಾ ಚಳವಳಿಗೆ ಕೆಲವೊಂದು ಕಾರಣಗಳಾದವು ಅಂತ ಹೇಳ್ಬೋದು. ಆದರೆ ಈ ಮಹಿಳಾ ಚಳವಳಿಗೆ ಕಾರಣಗಳಾದಮೇಲೆ ರಾಜಕೀಯ ಪರಿಣಾಮಗಳನ್ನು ನೋಡಿದಾಗ ಕಾನ್ಸ್ಟಿಟ್ಯೂಷನಲ್ಲಿ ಏನಪ್ಪ ಅಂದರೆ ಅಪಾರ್ಚುನಿಟೀಸ್ ಅವರಿಗೆ ನಮಗೆ ಕೊಡ್ತಾ ಬಂತು ಅಂತ ಹೇಳ್ಬೋದು. ಅದರಲ್ಲಿ ಆರ್ಟಿಕಲ್ 14, 15 ಆ್ಯಂಡ್ 16, 34A, 39 ಆಮೇಲೆ 42 ಪ್ರೊವೈಡ್ಸ್ ಫಾರ್ ದಿ ರಿಮೂವಲ್ ಆಫ್ ದಿ ಇನ್ಇಕ್ವಾಲಿಟಿ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ದ ಜೆಂಡರ್. ಯಾಕಂದರೆ ಅವರಿಗೆ ಒಂದು ಮಹಿಳೆಯರಿಗೆ ಉತ್ತಮ ಸ್ಥಾನಮಾನ ಕೊಡೋದ್ರ ಜೊತೆಗೆ ಇಲ್ಲಿ ಏನಂದರೆ ಒಂದು ಜೆಂಡರ್ ಅಂದರೆ ಒಂದು ಲಿಂಗ ಸಮಾನತೆಯನ್ನು ತೆಗೆದುಹಾಕ್ತು ಅಂತಲೂ ಕೂಡ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಅದಾದಮೇಲೆ IPC ಸೆಕ್ಷನ್ ಏನಪ್ಪ ಅಂದರೆ 376 ಪ್ರಕಾರ ಏನಾದರೂ ಮಹಿಳೆ ಮೇಲೆ ಅತ್ಯಾಚಾರ ಆಗಲಿ ಅಥವಾ ರೇಪ್ ಆದರೆ ಅದಕ್ಕೂ ಕೂಡ ಏನಪ್ಪ ಅಂದರೆ ಶಿಕ್ಷೆಯನ್ನು ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಲೆಜಿಸ್ಲೇಚರ್ ಅಥವಾ ಮೇಜರ್ ಒಳಗಡೆ ನಾವು ನೋಡ್ತಾ ಬಂದ್ವಿ. ಅದಾದಮೇಲೆ ಕೆಲವೊಂದು ಸ್ಪೆಷಲ್ ಲಾಸ್ ಕೂಡ ಕೊಡ್ತು. ಅದರಲ್ಲಿ ಏನಪ್ಪ ಅಂದರೆ ಫ್ಯಾಮಿಲಿ ಕೋರ್ಟ್ ಅಂತ ಮಾಡ್ತು 1954. ಆಮೇಲೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂತ ತೊಗೊಂಬಂತು 1954ರಲ್ಲಿ. ಆಮೇಲೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955ರಲ್ಲಿ ತೊಗೊಂಬಂತು. ಅಬಲಿಷನ್ ಆಫ್ ಡೌರಿ ಆ್ಯಕ್ಟ್ 1961ರಲ್ಲಿ. ಯಾಕೆಂದರೆ ಈ ಒಂದು ವರದಕ್ಷಿಣೆ ಪಿಡುಗನ್ನು ಹೋಗಲಾಡಿಸಲಿಕ್ಕೆ 1961ರಲ್ಲಿ ತಂದಿರುವಂಥ ಒಂದು ಕಾಯ್ದೆ ಕೂಡ ಏನಪ್ಪ ತುಂಬ ಅತ್ಯಮೂಲ್ಯವಾದದ್ದು ಅಂತ ಹೇಳ್ಬೋದು. ಆಮೇಲೆ ಅಬಲಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ 2006ರಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತು. ಯಾಕೆಂದರೆ ಬಾಲ್ಯ ವಿವಾಹ ಪದ್ಧತಿಯನ್ನು ಹೋಗಲಾಡಿಸಬೇಕು ಅನ್ನೋದ್ರ ಬಗ್ಗೆ ನಾವು ಹೇಳ್ತು. ಹಾಗಾಗಿರೋದ್ರಿಂದ ಇವೆಲ್ಲವೂ ಏನಂದರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರಲ್ಲಿ ಆದ್ಯತೆಯನ್ನು ನೀಡಿತು ಅಂತ ಕೂಡ ಹೇಳ್ಬೋದು. ಇದು ಕೂಡ ನಮಗೆ ತುಂಬ ಮುಖ್ಯವಾಗಿರುವಂಥದ್ದು ಅಂತ ಹೇಳ್ಬೋದು. ಅದಾದಮೇಲೆ ನಾವು ನೋಡ್ತಾ ಹೋದಾಗ ಕೆಲವೊಂದು ಏನಂದರೆ ಇನ್ನೊಂದು ಲೇಬರ್ ಮೂವ್ಮೆಂಟ್ನ ನೋಡ್ತೀವಿ, ಅಂದರೆ ಕಾರ್ಮಿಕ ಚಳವಳಿಗಳನ್ನು ನೋಡ್ತೀವಿ. ಅಂದರೆ ಈ ಕಾರ್ಮಿಕ ಚಳವಳಿಗಳ ಬಗ್ಗೆ ನಾವು ನೋಡ್ತಾ ಹೋದಾಗ ಇಲ್ಲೂ ಕೂಡ ಏನಂದರೆ ಮುಖ್ಯವಾಗಿ ಕಾರ್ಮಿಕರು ಕೂಡ ಏನಪ್ಪ ಅಂದರೆ ಶೋಷಣೆ ಒಳಪಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಕೃಷಿ ಕೈಗಾರಿಕೆಗಳಲ್ಲಿ ಯಾರು ತಮ್ಮ ದೈಹಿಕ ಶ್ರಮವನ್ನು ಹಾಕಿ ಕೆಲಸ ಮಾಡೋರು ಅವರಿಗೆ ಕಾರ್ಮಿಕರು ಅಂತೇಳಿ ಕೂಡ ನಾವು ಕರಿತಾ ಇದ್ವಿ. ಆ ಕೆಲಸದಿಂದ ಅವರು ಪಡೆಯುವ ಕೂಲಿ ಅವರ ಜೀವನಾಧಾರ. ಆದರೆ ಭಾಳಷ್ಟು ಸಂದರ್ಭಗಳಲ್ಲಿ ಅವರು ಕನಿಷ್ಠ ಕೂಲಿಯನ್ನು ಕೂಡ ಪಡಿತಾ ಇದ್ರು ಅಂತ ಹೇಳ್ಬೋದು. ಯಾಕೆಂದರೆ ಅವರು ಭಾಳ ಕಡಿಮೆ ಕೂಲಿ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ವಿ. ಹೀಗೆ ನಾವು ಹೇಳ್ತಾ ಹೋಗೋದಂದರೆ ಈ ಒಂದು ವಿಷಯದಲ್ಲಿ ಯೂನಿಟ್ 4ಅಲ್ಲಿ ಏನಪ್ಪ ಅಂದರೆ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪ ಅಂದರೆ ನಿಮಗೆ ಫೈನಲ್ ಯುವರ್ ಎಕ್ಸಾಮಿನೇಷನ್ ಟೈಮ್ ಯಾವ ರೀತಿ ಕ್ವಶನ್ಸ್ ರೈಸ್ ಆಗ್ತವೆ ಅಂತ ನಾವು ನೋಡಿದಾಗ 5 ಮಾರ್ಕ್ಸ್ ಕ್ವಶನ್ಸ್ ಭಾಳ ರೈಸ್ ಆಗಿರ್ತಕ್ಕಂಥದ್ರ ಬಗ್ಗೆ ನಾವು ನೋಡ್ಬೋದು. ಯಾಕೆಂದರೆ 5 ಅಂಕಗಳ ಪ್ರಶ್ನೆಗಳು ಏನಿದಾವಲ್ಲ, ಈ 5 ಅಂಕಗಳ ಪ್ರಶ್ನೆಗಳು ಸುಮಾರು ನಿಮಗೆ 11 ಇದ್ದಾವೆ. ಈ 11 5 ಅಂಕಗಳ ಪ್ರಶ್ನೆಗಳನ್ನು ಕೂಡ ನೀವು ಸ್ಪಷ್ಟವಾದಂಥ ರೀತಿಯಲ್ಲಿ ನೀವು ನೋಡ್ಕೊಂಡು ಬಂದಿದ್ದೀರಿ. ಅಂದರೆ ಈ 5 ಅಂಕಗಳಿಗೆ ಸಂಬಂಧಪಟ್ಟಾಗೆ ದಲಿತ ಚಳವಳಿಗೆ ಕಾರಣಗಳೇನು, ಹಿಂದುಳಿದ ವರ್ಗಗಳ ಚಳವಳಿ ಕಾರಣಗಳೇನು, ಮಹಿಳಾ ಚಳವಳಿ ಕಾರಣಗಳೇನು, ಕಾರ್ಮಿಕ ಚಳವಳಿ ಕಾರಣಗಳೇನು, ಕಾರ್ಮಿಕ ಚಳವಳಿ ರಾಜಕೀಯ ಪರಿಣಾಮಗಳೇನು, ಆಮೇಲೆ ಇಲ್ಲಿ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಏನಿದ್ದಾವೆ ಮತ್ತು ಕಾರಣಗಳೇನಿದೆ, ಲೈಕ್ ಪರಿಸರ ಆಗಿರ್ಬೋದು, ಆಮೇಲೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಾಗಿದ್ದಾಗಿರ್ಬೋದು. ಇವೆಲ್ಲವುಗಳಲ್ಲಿ ನೀವು 5 ಮಾರ್ಕ್ಸ್ ಕ್ವಶನ್ಸನ್ನು 100% ನೀವು ಏನಪ್ಪ ಅಂದರೆ ಚೆನ್ನಾಗಿ ಓದ್ಕೊಂಡಿದ್ದೀರಂದರೆ 100% ವಿಲ್ ಗೆಟ್ ಟು ಬಿ ಇನ್ ಫೈನಲ್ ಎಕ್ಸಾಮಿನೇಷನ್ ಟೈಮ್ ಇಸ್ 14 ಮಾರ್ಕ್ಸ್ ಇನ್ ಯುವರ್ ಪಾಕೆಟ್. ಯಾಕೆಂದರೆ 14 ಮಾರ್ಕ್ಸ್ ಖಂಡಿತವಾಗಿ ಏನಪ್ಪ ಅಂದರೆ ನಿಮ್ಮ ಪಾಕೆಟಲ್ಲಿ ಇದ್ದಾಗೆ ಅಂತ ಹೇಳ್ತೀನಿ. ಯಾಕೆಂದರೆ ನಮಗೆ ಮುಖ್ಯವಾಗಿ ವಿಚಾರದ ಕಾಸಸ್ ಆ್ಯಂಡ್ ಇಸ್ ಅ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಜಸ್ಟ್ ಒಂದು ಬ್ರೀಫ್ಲಿ ಒಂದು ಸಣ್ಣ ನೋಟ್ ಮಾಡಿಬಿಡೋದು. ಯಾಕೆಂದರೆ ಸಣ್ಣದೊಂದು ನೋಟ್ ಒಳಗಡೆ ಏನಾದರೂ ಬರೋದು ಇಲ್ಲಿ ಕಾಸಸ್ ಬರೀಬೇಕು, ನೆಕ್ಸ್ಟ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಬರೀಬೇಕು. ಇಲ್ಲಿ ಒಂದೊಂದೇ ನಾವು ಕಾನ್ಸೆಪ್ಟ್ನ ಮಾಡ್ಕೊಂಡು ಹೋದ್ವಿ ಅಂದರೆ ಎಷ್ಟಿದ್ರೆ ನಾವು ನೋಡ್ತಾ ಹೋದಾಗ ಫಾರ್ ಎಕ್ಸಾಂಪಲ್ ನಾವು ಹೇಳಬೇಕಾದ್ರೆ ಈ ಒಂದು 4ನೇ ಚಾಪ್ಟರಲ್ಲಿ ನಾವು ಮುಖ್ಯವಾಗಿ ಏನಪ್ಪ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮೇಲೇ ಕೊಟ್ಟಿದ್ದಾರೆ
ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ, ಸುಮಾರು ಒಂದು 7 ಕಾನ್ಸೆಪ್ಟ್ ಇದೆ, ಭಾಳ ಏನಿಲ್ಲ, ಬರೀ ಓನ್ಲಿ 7 ಕಾನ್ಸೆಪ್ಟ್. ದಲಿತ್ಸ್ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಪ್ರೀಸೆಂಟ್ ಆ್ಯಂಡ್ ಹಿಯರ್ ಇಸ್ ದ ಲೇಬರ್ ಆ್ಯಂಡ್ ಫೆಮಿನಿಸ್ಟ್, ನೆಕ್ಸ್ಟ್ ಹ್ಯೂಮನ್ ರೈಟ್ಸ್, ನೆಕ್ಸ್ಟ್ ಇಸ್ ಎನ್ವಿರಾನ್ಮೆಂಟಲ್. ಅಂದರೆ ಏನಂದರೆ ದಲಿತ ಚಳವಳಿ, ಹಿಂದುಳಿದ ವರ್ಗಗಳ ಚಳವಳಿ, ರೈತ ಚಳವಳಿ, ಕಾರ್ಮಿಕ ಚಳವಳಿ, ಮಹಿಳಾ ಚಳವಳಿ, ಮಾನವ ಹಕ್ಕುಗಳ ಚಳವಳಿ, ಪರಿಸರ ಚಳವಳಿ. ಇಲ್ಲಿ 7 ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗಿ 7 ಏನಪ್ಪ ಅಂದರೆ ಪೂರ್ಣವಾದಂಥ ರೀತಿಯಲ್ಲಿ ಕಾಸಸ್ ಆ್ಯಂಡ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ನೀವು ಅಷ್ಟೇ ನೋಡ್ತಾ ಹೋದ್ರೆ ಅಂದರೆ ನಮ್ಗೆ ಏನಪ್ಪ ಅಂದರೆ ಯಾವುದೇ ಒಂದು ಕ್ವೆಶನ್ ಆಗಿರಲಿ ಜಸ್ಟ್ ನೀವು ಒಂದು ಇದು ಮಾಡ್ಕೊಂಡಿರ್ತಿಲ್ಲ, ಪಾಕೆಟ್ ನೀವು ಓದ್ಕೊಳ್ಳೋದಿಲ್ಲ, ಒಂದು ಸಣ್ಣ ಒಂದು ಸ್ಮಾಲ್ ಅಥವಾ ಒಂದು ವೈಟ್ ಆನ್ಸರ್ ಶೀಟಲ್ಲಿ ಇಟ್ಟಿರ್ತೀರಲ್ಲ, ದಟ್ ರೀಸನ್ಸ್ ಯು ಕ್ಯಾನ್ ಅಗೇನ್ ರಿವಿಷನ್. ನಿಮ್ಗೆ ಏನಪ್ಪ ಅಂದರೆ ರಿವಿಷನ್ ಮಾಡೋದಕ್ಕೆ ಅಂದರೆ ಭಾಳ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ಒಂದೇ ಸಾರಿ ನೀವು ಟೆಕ್ಸ್ಟ್ ಬುಕ್ ಏನು ಮಾಡ್ತೀರಿ, ಎಕ್ಸಾಮ್ ಹತ್ರ ಬಂದಾಗ ಆ ಪೂರ್ಣ ಪ್ರಮಾಣದಲ್ಲಿ ಟೆಕ್ಸ್ಟ್ ಬುಕ್ ಓದೋಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಒಂದ್ಸರಿ ಸುಮ್ಮನೆ ಬ್ರೀಫಾಗಿ ಓದ್ಕೊಂಡು ಹೋಗ್ಬಿಡಿ. ವೈಲ್ ಯು ಆರ್ ರೀಡಿಂಗ್ ಬ್ರೀಫ್ ಯು ರೀಡ್ ದೆನ್ ವಿಚ್ ಆರ್ ಇಸ್ ನೋಡ್ ಪಾಯಿಂಟ್ಸ್, ಮೇಜರ್ ಪಾಯಿಂಟ್ಸ್ ಲೈಕ್ ಕಾಸಸ್ ಆ್ಯಂಡ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್. ಜಸ್ಟ್ ಶಾರ್ಟ್ ಏನಂದರೆ ನೀವು ಪಾಯಿಂಟ್ಸನ್ನು ಮಾಡ್ಕೊಂಡು ಹೋದ್ರೆ ಅಂದರೆ ಶಾರ್ಟ್ ಪಾಯಿಂಟ್ಸ್ ಏನಂದರೆ ವೈಲ್ ಯು ಆರ್ ರೈಟಿಂಗ್ ದೆನ್ ದಟ್ ಶಾರ್ಟ್ ಪಾಯಿಂಟ್ಸ್ ವಿಲ್ ಹೆಲ್ಪ್ ಯು. ಯಾಕಂದರೆ ಆ ಶಾರ್ಟ್ ಪಾಯಿಂಟ್ಸೇ ನಿಮ್ಗೆ ಏನು ಮಾಡುತ್ತೆ ಅಂದರೆ ಇನ್ ಫೈನಲ್ ಎಕ್ಸಾಮಿನೇಷನ್ ಟೈಮಲ್ಲಿ ನಿಮಗೆ ಬರೆಯೋದಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಾನು ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಈಗ ತರಗತಿ ಏನಪ್ಪ ಅಂದರೆ ಟೆಕ್ಸ್ಟ್ ಬುಕ್ ಇರ್ತದೆ, ನೆಕ್ಸ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ನಾವು ಬರಿತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ. ಆಮೇಲೆ ಅದಾದಮೇಲೆ ಏನಪ್ಪ ಅಂದರೆ ನೀವು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸರ್ ಹೇಳೋವಾಗ ಇನ್ನು ಮುಂದೆ ಹೋಗಿರೋದು ನಾನು ಜಸ್ಟ್ ಓದ್ರಿ. ಇವತ್ತೇನಪ್ಪ ಅಂದರೆ ಇವತ್ತು ಕೋವಿಡ್-19 ಒಳಗಡೆ ನಿಮ್ಮ ಪುಸ್ತಕನ ನೀವು ಪ್ರೀತಿಸ್ತಾ ಹೋದರೆ ಅಂದರೆ ಈ ಪುಸ್ತಕದ ಒಂದು ಪ್ರೀತಿ ಅಥವಾ ಜ್ಞಾನ ಏನಿದೆಯಲ್ಲ ಮುಂದಿನ ದಿನಮಾನದಲ್ಲಿ ನಿಮ್ಮ ಭವಿಷ್ಯವನ್ನು ಬೆಳೆಸಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಜ್ಞಾನವನ್ನು ನಾವು ಯಾವತ್ತೂ ಏನಪ್ಪ ಅಂದರೆ ಪಡೆಯೋದಕ್ಕೆ ಇಷ್ಟಪಡಬೇಕು. ಯಾಕಂದರೆ ಅದನ್ನು ನಾವು ಇಲ್ಲಿ ಆ ಜ್ಞಾನದ ಒಂದಿಗೆ ಏನಪ್ಪ ಅಂದರೆ ನಾವು ಬೆರೆತಾಗ ನಮ್ಮ ಏನಂದರೆ ನಮ್ಮ ಒಂದು ವೈಯಕ್ತಿಕ ನಮ್ಮ ಚಟುವಟಿಕೆಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿರೋದ್ರಿಂದ ಇಲ್ಲಿ ನಮ್ಗೆ ಏನಪ್ಪ ಅಂದರೆ ನಮ್ಮ ಕಾನ್ಸೆಪ್ಟ್ ಏನಿದೆ, ನಾವು ಏನು ಓದಬೇಕು, ಏನು ಓದಬಾರ್ದು, ಆಮೇಲೆ ವಾಟ್ ಟೈಪ್ಸ್ ಕ್ವಶನ್ಸ್ ಆಲ್ರೆಡಿ ಪ್ರೀವಿಯಸ್ ಮಾಡಲ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಳ್ಳಿ. ಈ 4 ಚಾಪ್ಟ್ರಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ, ಎಷ್ಟು ಕ್ವಶನ್ಸ್ ಇಲ್ಲ, ಅದನ್ನು ನೋಡ್ತಾ ಹೋದಾಗ ಏನಾಗುತ್ತೆ ಅಂದರೆ ವಿಲ್ ಗೆಟ್ ಫಾರ್ ಯು ಡೇರ್ನೆಸ್. ನಾನು ಸ್ವಲ್ಪ ನಿಮಗೆ ಧೈರ್ಯ ಬಂದಾಗುತ್ತೆ. ಈ ರೀತಿ ಕ್ವಶನ್ಸ್ ಕೇಳಿದಾಗ ನಾವು ಈ ರೀತಿ ಬರೀಬೇಕು ಅನ್ನೋ ಒಂದು ಮನೋಭಾವನೆ ಬರ್ತದೆ. ಆಮೇಲೆ ನೋಡಿ ಕೆಲವ್ರು ಏನು ಮಾಡ್ತಾರೆ ಅಂದರೆ 10 ಮಾರ್ಕ್ಸ್ ಕ್ವಶನ್ಸನ್ನು 5 ಮಾರ್ಕ್ಸ್ ಕ್ವಶನ್ಸನ್ನು ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರೋದು. ಯಾಕಂದರೆ ಏನು ಕೇಳಿರ್ತಾನೆ 5 ಮಾರ್ಕ್ಸ್ ಕ್ವಶನ್ಸ್ ಕೊಟ್ಟಂಥ ಸಮಯದಲ್ಲಿ 15 to 20 ಸೆಂಟೆನ್ಸ್ ಬರೀರಿ ಅಂತ ಹೇಳಿರ್ತಾನೆ. ಆ 15 to 20 ಸೆಂಟೆನ್ಸನ್ನು ಏನು ಮಾಡೋದು, ಬ್ರಾಡ್ ಲೆವೆಲಲ್ಲಿ ಒಂದು ಸುಮಾರು 2-2.5 ಪೇಜ್ ಬಂದ್ಬಿಡೋದು. ಅವಾಗ ಏನಾಗುತ್ತೆ, ನಿಮ್ಮ ಸಮಯ ವ್ಯರ್ಥ ಆಗುತ್ತೆ. ಹಾಗಾಗಿರೋದ್ರಿಂದ ವಾಟ್ ಎವರ್ ಇನ್ನೂ ಆಲ್ರೆಡಿ ರಿವೈಡಿಂಗ್ ಅಬೌಟ್ ದಟ್ ಇಸ್ ಆನ್ಸರ್ ನಿಮಗೆ ಫ್ಲೆಕ್ಸಿಬಲ್ ಗೊತ್ತಿದ್ದರೂ ಕೂಡ ಅದನ್ನು ಒಂದು ಸ್ವಲ್ಪ ಶಾರ್ಟ್ ನೋಟ್ಸ್ ಏನಂದರೆ ಮೇನ್ ಕೀ ಪಾಯಿಂಟ್ಸ್ ಏನು ಮಾಡಿರ್ತಿಲ್ಲ, ಫಸ್ಟ್ ಪಾಯಿಂಟ್ಸ್ ಕಾಸಸ್ ಏನಿದೆ, ಪೊಲಿಟಿಕಲ್ ಇಂಪ್ಲಿಕೇಶನ್ ಕಾಸಸ್, ಇಲ್ಲಿ ಇಂಪ್ಲಿಕೇಶನ್ಸ್ ಪಾಯಿಂಟ್ಸ್ ಏನಿದೆ ಅದನ್ನು ನಾವು ಹಾಕಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ನಿಮ್ಗೆ ಏನಪ್ಪ ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಿಮ್ಮ ಆನ್ಸರ್ ಬಂದಾಗ ಏನಾಗುತ್ತೆ ಅಂದರೆ ವಿಲ್ ಗೆಟ್ ಫಾರ್ ಯು ಗುಡ್ ಮಾರ್ಕ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿರೋದ್ರಿಂದ ಇಲ್ಲಿ ನಿಮಗೆ ಈ ಒಂದು ವಿಷಯಕ್ಕೆ 4th ಚಾಪ್ಟರ್ಲಿ ನಾನು ಹೇಳೋದೇನೆಂದರೆ ವಿಚಾರದ 11 ಕ್ವಶನ್ಸ್ ಫಾರ್ ಕನ್ಸ್ಟ್ರಕ್ಷನ್ 5 ಮಾರ್ಕ್ಸ್. 5 ಅಂಕಗಳಿಗೆ ಸಂಬಂಧಪಟ್ಟಾಗ 11 ಕ್ವಶನ್ಸ್ ಇರುತ್ತೆ. 11 ಕ್ವಶನ್ಸ್ ಆದರೆ ಬಟ್ ಅಬೌಟ್ ದ್ಯಾಟ್ ಏನಪ್ಪ ಅಂದರೆ ಜಸ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ you 1 or 2 ಟೈಮ್ ನೀವೇನಪ್ಪ ಅಂದರೆ ಅದನ್ನು ಬರೆದು ಇಟ್ಕೊಟ್ರಿ ಅಂದರೆ ನಿಮ್ಗೇನಾಗುತ್ತೆ ಅಂದರೆ ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ. ಇನ್ ಯುವರ್ ಮೈಂಡ್ ಓನ್ಲಿ ಯು ಕ್ಯಾನ್ ಕೀಪ್ ಇಸ್ ಏನಪ್ಪ ಅಂದರೆ ಭಾಳ ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿರೋದ್ರಿಂದ ಇಲ್ಲಿ ನಾನು ಯೂನಿಟ್ 4ಅಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಅಕಾರ್ಡಿಂಗ್ ಟು ಅವರ್ ಬ್ಲೂ ಪ್ರಿಂಟ್ ಇಸ್ 14 ಮಾರ್ಕ್ಸ್ ವಿಲ್ ಗೆಟ್ ಟು ಯು. ಯಾಕಂದರೆ 14 ಮಾರ್ಕ್ಸ್ಗೆ ಸಂಬಂಧಪಟ್ಟಾಗಿ ಇರ್ತಾ ಇದೆ. ನೀವು ಚೆನ್ನಾಗಿ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಾಗಿ 1 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ 1 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್ಸ್ ಸಂಬಂಧಪಟ್ಟಾಗಿ ಒಂದ್ಸರಿ ಬ್ರೀಫಾಗಿ ಕ್ವಶನ್ ಆ್ಯಂಡ್ ಆನ್ಸರ್ ಬರೆದಿಟ್ಕೊಂಡು ನನಗೇನಪ್ಪ ಅಂದರೆ ಆಲ್ಮೋಸ್ಟ್ ನೀವು ಬರೆಯುವಂಥ ಸಮಯದಲ್ಲಿ ಏನಾದರೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಯು ಕ್ಯಾನ್ ಆಸ್ಕ್ ಮೀ ಆ್ಯಂಡ್ ಫ್ರಮ್ ಮೀ ಯು ಕ್ಯಾನ್ ಟೇಕ್ ಇಸ್ ಬ್ರೀಫ್ಲಿ ಇನ್ಫಾರ್ಮೇಷನ್. ನನ್ನಿಂದ ನೀವು ಬ್ರೀಫಾಗಿ ಇನ್ಫಾರ್ಮೇಷನ್ ತೊಗೋಬೋದು. ಆಮೇಲೆ ಈ ಯೂನಿಟ್ ಟೆಸ್ಟ್ ನನಗೆ ಬಂದಿದ್ದರೂ ಕೂಡ ಅಷ್ಟು ನನಗೇನು ಸಫಿಷಿಯೆಂಟ್ ಅನ್ನಿಸ್ತಾ ಇಲ್ಲ. ಯಾಕಂದರೆ ಒಂದು ಸ್ವಲ್ಪ ಅಂದವಾದ ಬರವಣಿಗೆ ಸರಿಪಡಿಸ್ಕೊಳ್ಳಿ. ಆಮೇಲೆ ನಿಮ್ಮ ಒಂದು ಅಂದವಾದ ಬರವಣಿಗೆ ಇತ್ತು ಅಂದರೆ ಚೆನ್ನಾಗಿ ನಿಮಗೆ ಏನಪ್ಪ ಅಂದರೆ ಒಂದು ಸ್ವಲ್ಪ ಅದರ ಬಗ್ಗೆ ವ್ಯಾಲ್ಯೂಯೇಷನ್ ಮಾಡುವಂಥ ಸಮಯದಲ್ಲಿ ಗುರುಗಳಿಗೂ ಕೂಡ ಸಂತೃಪ್ತಿ ಅನ್ನಿಸ್ತದೆ. ಹಾಗಾಗಿರೋದ್ರಿಂದ ನೀವು ಡೈಲಿ ಒಂದು ಸ್ವಲ್ಪ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಕ್ವಶನ್ ಆ್ಯಂಡ್ ಆನ್ಸರ್ ಅಂದರೆ ವಿಲ್ ಗೆಟ್ 100% ರಿಸಲ್ಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಒಂದು ತರಗತಿಗೆ ಸಂಬಂಧಪಟ್ಟಾಗಿ ನಾನು ಹೇಳಿರುವಂಥ ವಿಷಯದಲ್ಲಿ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಗಲಿಬಿಲಿ ಅನಿಸಿದರೆ
ಇನ್ನೊಮ್ಮೆ ಕೇಳಿ ಮತ್ತು ಪ್ರೀತಿಯಿಂದ ಎಲ್ಲರೂ ಏನಪ್ಪ ಅಂದರೆ ಹೀಗೆ ಚೆನ್ನಾಗಿರೋಣ ಬೈ ದಿ ಗ್ರೇಸ್ ಆಫ್ ಗಾಡ್. ಏನಪ್ಪ ಅಂದರೆ ದೇವ್ರ ದಯದಿಂದ ನಾವೆಲ್ಲರೂ ಏನಂದರೆ ನಮ್ಮ ವಿದ್ಯೆ ಬುದ್ಧಿ ಆಮೇಲೆ ಆಸ್ತಿ ಅಂತಸ್ತು ಎಲ್ಲ ಒಂದು ಸಮೃದ್ಧಿಗೆ ಸಂಬಂಧಪಟ್ಟಾಗೆ ದೇವರ ಆಶೀರ್ವಾದ ನಮ್ಮೆಲ್ಲರೊಂದಿಗೆ ಇರಲಿ ಅಂತ ಹೇಳ್ತಾ ಈ ಒಂದು ತರಗತಿ ನಾನು ವಿರಾಮ ಕೊಡ್ತಾ ಇದ್ದೀನಿ. ಗುಡ್ ಡೇ ಟು ಯು ಆಲ್.